HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಪೊಲೀಸ್ ಇಲಾಖೆಗೆ ಬೊಲೆರೋ ವಾಹನ ವಿತರಣೆ, ಎಲ್ಲ ಕಡೆ ಸಿಬ್ಬಂದಿ ಸೌಕರ್ಯ ಕೊರತೆ, ಸರ್ಕಾರದ ವಿರುದ್ಧ ಶಾಸಕ ಸ್ವರೂಪ್ ಆಕ್ರೋಶ. ಬಿಜೆಪಿಯವರ ಪ್ರಚೋದನೆಯಿಂದಲೇ ಆವೇಶಭರಿತ ಮಾತು, ಪದಗಳ ಬಳಕೆ ಬಗ್ಗೆ ವಿಷಾದ ಇದೆ, ಶಾಸಕ ಕೆಎಂ ಶಿವಲಿಂಗೇಗೌಡ ಸ್ಪಷ್ಟನೆ. ಬೇಲೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಾಸನ ಜಿಲ್ಲಾಧಿಕಾರಿ ಸಾರ್ವಜನಿಕರ ಜನಸ್ಪಂದನ ಕಾರ್ಯಕ್ರಮ. ಜನಸ್ಪಂದನ ಸಭೆಯಲ್ಲಿ ಸಮಸ್ಯೆಗಳ ಸುರಿಮಳೆ, ಶೀಘ್ರ ಕ್ರಮದ ಭರವಸೆ ನೀಡಿದ ಡಿಸಿ ಲತಾ ಕುಮಾರಿ. ಸ್ಥಳೀಯ ಶಾಸಕರ ಕ್ಷೇಮಾಭಿವೃದ್ಧಿ ನಿಧಿ ಮತ್ತು ಖಾಸಗಿ ಆಸ್ಪತ್ರೆಗಳ ಮಾಲೀಕರ ಸಂಘದ ಸಹಯೋಗದಲ್ಲಿ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆಗೆ ನೂತನ ಬೊಲೆರೋ ವಾಹನವನ್ನು ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಹಸ್ತಾಂತರಿಸಿದರು. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಅವರು ಶಾಸಕರೊಂದಿಗೆ ಹಸಿರು ನಿಶಾನೆ ತೋರಿ ವಾಹನಕ್ಕೆ ಚಾಲನೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್, ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ಶಿಸ್ತಿನಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಸಿಬ್ಬಂದಿ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಹಲವು ಸಮಸ್ಯೆಗಳು ಎದುರಾಗುತ್ತಿವೆ. ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನ ಈಗಾಗಲೇ ಮಾಡಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಪೊಲೀಸ್ ವಾಹನಗಳ ಕೊರತೆ ಗಂಭೀರವಾಗಿದೆ ಎಂಬುದು ಗಮನಕ್ಕೆ ಬಂದ ಹಿನ್ನೆಲೆ ಖಾಸಗಿ ಆಸ್ಪತ್ರೆಗಳ ಮಾಲೀಕರ ಸಂಘದ ಸಹಕಾರದಿಂದ ಒಂದು ಬೊಲೆರೋ ವಾಹನ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ 3 ವಾಹನಗಳನ್ನು ನೀಡುವ ಯೋಜನೆ ಇದೆ. ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚುವರಿ ಪೊಲೀಸ್ ಠಾಣೆ ಮತ್ತು ಹೆಚ್ಚುವರಿ ಸಿಬ್ಬಂದಿ ನೇಮಕ ಮಾಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಸಾಧ್ಯವಿಲ್ಲ ಎಂಬ ಉತ್ತರ ನೀಡುವ ಮೂಲಕ ಸರ್ಕಾರ ಹಾಸನವನ್ನ ಕಡೆಗಣಿಸಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಜೊತೆಗೆ ಶಾಸಕರಿಗೆ ಬರುವ ಅನುದಾನವನ್ನ ಕಡಿತಗೊಳಿಸಿರುವುದು ಅಭಿವೃದ್ಧಿಗೆ ಮಾರಕವಾಗಿದೆ ಎಂದರು. ಹಾಸನ ನಗರ ಭಾಗದಲ್ಲಿ ಪ್ರತಿದಿನ 12 ಲಕ್ಷಕ್ಕೂ ಹೆಚ್ಚು ವಾಹನಗಳು ಸಂಚಾರ ನಡೆಸುತ್ತಿದ್ದು, ಇದಕ್ಕೆ ತಕ್ಕಂತೆ ಪೊಲೀಸ್ ಸಿಬ್ಬಂದಿ ನೇಮಕವಾಗಬೇಕಿದೆ. ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ್ರೂ ಮುಂದಿನ 3 ವರ್ಷಗಳ ಕಾಲ ಅನುದಾನ ನೀಡಲು ಸಾಧ್ಯ ಇಲ್ಲ ಎಂಬ ಲಿಖಿತ ಉತ್ತರ ಸರ್ಕಾರದಿಂದ ಬಂದಿದೆ. ಇದು ಬೇಸರ ತಂದಿದೆ ಎಂದರು. ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ಅಭಿವೃದ್ಧಿಗೆ ಅಗತ್ಯ ಅನುದಾನ ಸಿಗದೆ ಶಾಸಕರು ಕಂಗಾಲಾಗಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗಷ್ಟೇ ಸೀಮಿತವಾಗಿ ಇತರೆ ಅಭಿವೃದ್ಧಿಗೆ ನಿರ್ಲಕ್ಷ್ಯ ತೋರುತ್ತಿದೆ. ಮುಂದಿನ ಬಜೆಟ್ ಅಧಿವೇಶನದಲ್ಲಾದರೂ ಹಾಸನಕ್ಕೆ ಹೆಚ್ಚಿನ ಅನುದಾನ ಮತ್ತು ಪೊಲೀಸ್ ಇಲಾಖೆಗೆ ಹೆಚ್ಚಿನ ಸಿಬ್ಬಂದಿ ನೇಮಕ ಮಾಡಿ ಶಕ್ತಿ ತುಂಬುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ವೈದ್ಯರಾದ ಡಾ ಅಬ್ದುಲ್ ಬಶೀರ್, ಭಾರತಿ ರಾಜಶೇಖರ್, ಯತೀಶ್ವರ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ. ಕೊರತೆ ಇತ್ತು. ಆ ಒಂದು ನಿಟ್ಟಿನಲ್ಲಿ ನಮಗೂ ಕೂಡ ಮನವಿಯನ್ನು ಮಾಡಿದರು. ನಾನು ಕೂಡ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ನ ಅವ್ರಿಗೂ ಕೂಡ ನಾನು ಕೇಳಿಕೊಂಡೆ, ವಿನಂತಿ ಮಾಡಿದಾಗ ಯಾವುದೂ ಕೂಡ ಹಿಂದೆ ಮುಂದೆ ಮಾತಾಡಿದ್ರೆ ಖಂಡಿತವಾಗ್ಲೂ ಕೊಡೋಣ ಅಂತ ಹೇಳಿ ಎಲ್ಲ ನಮ್ಮ ಹಾಸನ ನಗರದಲ್ಲಿರುವಂಥ ಎಲ್ಲ ಆಸ್ಪತ್ರೆಯ ಎಲ್ಲ ನಮ್ಮ ಮಾಲೀಕರು ಮತ್ತೆಲ್ಲ ಸೇರಿ ಒಂದು ಪೊಲೀಸ್ ವಾಹನ ಕೊಡಲಿಕ್ಕೆ 8,17,000 ಮೊತ್ತವನ್ನು ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ ಇರ್ಬೋದು ಮತ್ತು ನೌಕರ ಸಂಘದಿಂದ 1 ಲಕ್ಷ ಮೊತ್ತವನ್ನು ಕೊಟ್ಟು ಇವತ್ತು ಪೊಲೀಸ್ ಇಲಾಖೆಗೆ ನಮ್ಮ ವಾಹನವನ್ನು ಇವತ್ತು ಕೊಟ್ಟಿದ್ದೀವಿ. ನಾನೆಲ್ಲ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ ಎಲ್ಲ ಡಾಕ್ಟರ್ಗಳಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರ್ತೀನಿ ಮತ್ತು ಧನ್ಯವಾದಗಳನ್ನು ಕೂಡ ಕೋರ್ತೇನೆ. ಇನ್ನು ಮುಂದೆನೂ ಕೂಡ ನನ್ನ ಒಂದು ಶಾಸಕರ ನಿಧಿಯಲ್ಲಿ 2 ವಾಹನ ಮತ್ತು ಹೂಡಾದಿಂದ 1 ವಾಹನ, ಒಟ್ಟು ಹಾಸನ ನಗರಕ್ಕೆ ಪೊಲೀಸ್ ಇಲಾಖೆಗೆ ಒಳ್ಳೆಯದಾಗಲಿ. ಅವರು ಕೂಡ ಒಂದು ಉತ್ತಮವಾದ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಮುಂದೆನೂ ಕೂಡ ಪ್ರೈವೇಟ್ ಆಸ್ಪತ್ರೆ ಇರ್ಬೋದು ಮತ್ತು ನಗರ ಭಾಗಕ್ಕೆ ಒಂದು ಉತ್ತಮವಾದ ಕೆಲಸ ಸೇವೆಯನ್ನು ಮಾಡಲಿ ಅಂತ ನಾನು ಕೂಡ ಕೇಳಿ 4 ವಾಹನವನ್ನು ಅವ್ರಿಗೆ ಕೊಡಲಿಕ್ಕೆ ಇವತ್ತು ಮುಂದೆ ಬಂದಿದ್ದೀನಿ. ಸರ್, ಬೇಲೂರು ಶಾಂತಿಗ್ರಾಮ ಹಾಸನ ಸಿಟಿ ಬಹುತೇಕ ಕಡೆಗಳ ಸಬ್ ಇನ್ಸ್ಪೆಕ್ಟರ್ಗೆ ಪೊಲೀಸ್ ವೆಹಿಕಲ್ ಇಲ್ಲ ಸರ್, ಅವ್ರು ಓನ್ ವೆಹಿಕಲಲ್ಲಿ ಓಡಾಡೋದು. ಈ ಸಂದರ್ಭ ನಾನು ಕೂಡ ಕಳೆದ ವರ್ಷ ಹಿಂದೆ ವಿಧಾನಸಭಾ ಸದನದಲ್ಲಿ ತಾವು ಆವೇಶಭರಿತರಾಗಿ ಮಾತನಾಡಲು ಕಾರಣ ಬಿಜೆಪಿಯವರ ನಿರಂತರ ಪ್ರಚೋದನೆ ಎಂದು ಕಾಂಗ್ರೆಸ್ ಶಾಸಕ ಕೆ ಶಿವಲಿಂಗೇಗೌಡ ಸ್ಪಷ್ಟನೆ ನೀಡಿದರು. ಹಾಸನ ನಗರದ ಪತ್ರಕರ್ತರ ಭವನದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದನದಲ್ಲಿ ನಡೆದಿರುವ ವಾಸ್ತವವನ್ನು ಮರೆಮಾಚಿ ತಮ್ಮ ಮಾತುಗಳನ್ನು ಮಾತ್ರ ಉದ್ದೇಶಪೂರ್ವಕವಾಗಿ ಪ್ರಚಾರ ಮಾಡಲಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಸದನದಲ್ಲಿ ತಮ್ಮ ಭಾಷಣದ ವೇಳೆ ಬಿಜೆಪಿ ಸದಸ್ಯರು ಅವಾಚ್ಯ ಮತ್ತು ಅಶ್ಲೀಲ ಪದಗಳನ್ನು ಬಳಸಿ ನಿರಂತರವಾಗಿ ಪ್ರಚೋದನೆ ನೀಡಿದ್ರು. ನನ್ನನ್ನ ರಾಗಿ ಕಳ್ಳ, ಕೊಬ್ಬರಿ ಕಳ್ಳ, ಚೂರಿ ಹಾಕಿದ ಎಂದರು. ನಾನು ಸಾಕಷ್ಟು ಸಮಯ ಸಮಾಧಾನದಿಂದಲೇ ಇದ್ದೆ. ಆದರೆ ಅವರು ಬಳಸಿದ ಮಾತುಗಳು ಸಹಿಸುವಂತದ್ದಲ್ಲ. ದುರಾದೃಷ್ಟವಶಾತ್ ಬಿಜೆಪಿಯವರು ಮಾತನಾಡಿದ ಪದಗಳು ಯಾವುದೇ ದಾಖಲೆಯಲ್ಲಿಲ್ಲ. ತಾವು ಮಾತನಾಡಿದ ಮಾತುಗಳು ರೆಕಾರ್ಡ್ ಆಗಿ ಪ್ರಸಾರವಾಗಿದೆ ಎಂದರು. ಟಿವಿ ಕ್ಯಾಮೆರಾಗಳು ಸದನದ ಒಳಗೆ ಇದ್ದಿದ್ರೆ ವಿಪಕ್ಷದ ಸದಸ್ಯರು ಮಾತನಾಡಿದ್ದು ಜನತೆಗೆ ಗೊತ್ತಾಗುತ್ತಿತ್ತು. ಆದರೆ ನನ್ನ ಮಾತುಗಳನ್ನಷ್ಟೇ ಪ್ರಸಾರ ಮಾಡಿ ವಿಷಯವನ್ನ ಏಕಪಕ್ಷೀಯವಾಗಿ ತೋರಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಿಜೆಪಿಯವರು ನನ್ನ ಮೇಲೆ ಏಕೆ ಇಷ್ಟೊಂದು ಜಿದ್ದು ಸಾಧಿಸುತ್ತಿದ್ದಾರೆ ಎಂಬುದೇ ನನಗೆ ಅರ್ಥವಾಗುತ್ತಿಲ್ಲ. ನಾನು ಪಕ್ಷ ಬದಲಾಯಿಸಿದ್ದೇನಾ? ಜೆಡಿಎಸ್ ಚಿಹ್ನೆಯಡಿ ಗೆದ್ದು ಪಕ್ಷ ಬಿಟ್ಟು ಹೋಗಿದ್ದೇನಾ? ಹಾಗೆ ಮಾಡಿದಿದ್ರೆ ಅದನ್ನ ಮಹಾಪರಾಧ ಎನ್ನಬಹುದಿತ್ತು. ಆದರೆ ನಾನು ಮಾಡಿರೋ ತಪ್ಪೇನು ಎಂದು ಪ್ರಶ್ನಿಸಿದ್ರು. ಪ್ರತಿ ಬಾರಿ ನಾನು ಮಾತನಾಡಲು ನಿಂತಾಗ
ವೇದವ್ಯಾಸ ಕಾಮತ್, ಶರಣು ಸಲಗಾರ್, ಸುರೇಶ್ ಗೌಡ ಅವರ ಗುಂಪು ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸುತ್ತಿತ್ತು. ಅಧಿವೇಶನ ಮುಗಿದ ಮೇಲೆ ಏಕೆ ಹೀಗೆ ಮಾಡ್ತೀರಿ ಎಂದು ಕೇಳಿದಾಗ ನಾವು ಆರ್ಎಸ್ಎಸ್ನವರು ಎಂದು ಹೇಳಿದ್ರು. ಅದಕ್ಕಾಗಿಯೇ ನಾನು ಅವರನ್ನ ಆರ್ಎಸ್ಎಸ್ ಎಂದು ಕರೆದಿದ್ದೆ ಹೊರತು ಆ ಸಂಘಟನೆಯ ಬಯ್ಯೋ ಉದ್ದೇಶ ನನಗಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಬಿಜೆಪಿಯವರು ನನ್ನ ವಿರುದ್ಧ ಮಾತನಾಡಿದ ವಿಷಯಗಳಿಗೂ ಕ್ರಮ ಕೈಗೊಳ್ಳಬೇಕು. ನನಗೂ ನ್ಯಾಯ ಬೇಕು. ನಾನು ತಪ್ಪು ಮಾಡಿದ್ರೆ ನಿಯಮಾವಳಿಯಂತೆ ತನಿಖೆ ನಡೆಸಲಿ. ಆದರೆ ಒಬ್ಬನನ್ನೇ ಗುರಿ ಮಾಡಿ ರಾಜಕೀಯ ಮಾಡೋದನ್ನು ನಿಲ್ಲಿಸಬೇಕೆಂದು ಶಿವಲಿಂಗೇಗೌಡ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಎಚ್.ಕೆ. ಮಹೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. 1991ರಲ್ಲಿ ನಾನು MLA ಆಗಿರೋದು 2008ರಲ್ಲಿ ಅರಸೀಕೆರೆಗೆ ಹೋಗಿ MLA ಆಗಿರೋದು. ಸುಮಾರು 17 ವರ್ಷ 18 ವರ್ಷ ಗ್ಯಾಪು. ಆ ಗ್ಯಾಪ್ನಲ್ಲಿ ನಾನು ಹೆಂಗೆ ಇವೆಲ್ಲ ಮೋಸ ಮಾಡೋಕ್ಕಾಗತ್ತವತ್ತು? ನಾನು ಹೆಂಗೆ ಇದನ್ನು CS ಐಟಲ್ಲಿ ಮೋಸ ಮಾಡೋಕ್ಕೆ ನನಗೇನು ಅಧಿಕಾರ ಇತ್ತು? ಆದರೆ ಅದನ್ನು ಹೇಳ್ತಕ್ಕಂಥದ್ದು, ನಾನು ಅವತ್ತು ಒಂದು ಸೈಟನ್ನು ಬರೀ 48,000ಕ್ಕೆ ನಾನು ಆ ಸೈಟ್ ತಗೊಂಡೆ. ಅವತ್ತಿನ ಇದರಲ್ಲಿ ಬರೀ 48,000 ರೂಪಾಯಿಗೆ ಕ್ರಯಪತ್ರ ಆಗಿರೋದು. 48,000 ರೂಪಾಯಿ ಸೈಟ್ ತಗೊಂಡು ನಾನು ಮನೆ ಕಟ್ಟಿದ್ದೀನಿ. ಮನೆ ಕಟ್ಟಿರುವಾಗ ಆ ಮನೆ ನಮಗೇನು ಗೊತ್ತು, ಅವರು ಎಕ್ಸ್ ಮುನ್ಸಿಪಲ್ ಕೌನ್ಸಿಲರು, ಪ್ರೆಸೆಂಟ್ ಕೌನ್ಸಿಲರು ಇದ್ದರು. ಅವ್ರದ್ದೇ ಒಂದು ಲೇಔಟು ಮಾರುತಿ ನಗರ ಅಂತ ನಾವು ವಾಸ ಇದ್ದೀವಲ್ಲ, ಅದು ಅರಸೀಕೆರೆನಲ್ಲಿ ಒಳ್ಳೆ ಲೇಔಟ್ ಆಗಿತ್ತಾಗ ಅವತ್ತಿನ ಕಾಲಕ್ಕೆ. ಆಗಿನ್ನೂ ಹೊಸ ಲೇಔಟ್ ಫಾರ್ಮೇಷನ್ ಮಾಡಿದರು. ನಾವು ಹೋಗಿ ಹೊಸ ಲೇಔಟಲ್ಲಿ ಒಂದು ತಗೊಂಡು, ಆಮೇಲೆ ನಮಗೆ ಓದೋ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟ್ರೂ ಮಾಡಿಕೊಟ್ರು, ಪುರಸಭೆಯ ಖಾತನೂ ಮಾಡಿಕೊಟ್ರು, ಲೇಸಿಸ್ನೂ ಕೊಟ್ಟರು. ನಾವು ಮನೆ ಕಟ್ಟಿದ್ವು. ಮನೆ ಕಟ್ಟಿ 19 ವರ್ಷದ ಮೇಲೆ ಯಾರೋ ಒಬ್ಬ ಲೋಕಾಯುಕ್ತಕ್ಕಾಯ್ತ ಪೇಪರ್ ನಂಜುಂಡಪ್ಪ ಅನ್ನೋರು ಹಾಕಿದ್ರು. ಲೋಕಾಯುಕ್ತರು ಬಂದರು. ನನ್ನ ಹತ್ರಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ ನಾನು ತೋರಿಸಿದೆ. ಬೇಲೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಾಸನ ಜಿಲ್ಲಾಧಿಕಾರಿ KS ಲತಾಕುಮಾರಿ ಸಾರ್ವಜನಿಕರ ಜನಸ್ಪಂದನ ಕಾರ್ಯಕ್ರಮ ನಡೆಸಿದರು. ಬೇಲೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡ ತಾಲೂಕು ಮಟ್ಟದ ಜನಸ್ಪಂದನ ಸಭೆಯನ್ನ ಹಾಸನ ಜಿಲ್ಲಾಧಿಕಾರಿ KS ಲತಾಕುಮಾರಿ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಭಾಗವಹಿಸಿದ ನೂರಾರು ಜನರು ಕಂದಾಯ ಇಲಾಖೆಯ ಸಮಸ್ಯೆ ಸೇರಿದಂತೆ 10 ಹಲವು ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ವಿವರಿಸಿದರು. ಕೆಲವೊಂದು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡಿದ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಿಡಿಕಾರಿದರಲ್ಲದೆ ಸಾರ್ವಜನಿಕರ ಸಮಸ್ಯೆಗಳನ್ನು ಯಾವುದೇ ವಿಳಂಬವಿಲ್ಲದೆ ಬಗೆಹರಿಸಬೇಕು ಮತ್ತು ಪ್ರತಿ ತಿಂಗಳ 3ನೇ ಶನಿವಾರ ತಾಲೂಕು ಮಟ್ಟದಲ್ಲಿ ಜನಸ್ಪಂದನ ಸಭೆಯನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿನ ವಿವಿಧ ಸಮಸ್ಯೆಗಳನ್ನು ಒಳಗೊಂಡ 150ಕ್ಕೂ ಅಧಿಕ ಅರ್ಜಿಗಳು ಬಂದಿದ್ದು, ಹೆಚ್ಚು ಕಂದಾಯ ಇಲಾಖೆಯ ಅರ್ಜಿಗಳನ್ನು ಪರಿಶೀಲನೆ ಮಾಡಲಾಯಿತು. ಹೊಲಕ್ಕೆ ತೆರಳೋ ದಾರಿ ಸಮಸ್ಯೆ, ಸರ್ಕಾರಿ ಆಸ್ತಿಯ ಒತ್ತುವರಿ, ಕೆರೆಕಟ್ಟೆಗಳ ಒತ್ತುವರಿ, ರುದ್ರಭೂಮಿ ಸಮಸ್ಯೆ, ಮಾಸಾಶನ, ಸರ್ವೆ ಸಮಸ್ಯೆ, ಮಕ್ಕಳಿಂದ ಅನ್ಯಾಯ ಹೀಗೆ ನಾನಾ ಸಮಸ್ಯೆಗಳನ್ನು ಹೊತ್ತ ಸಾರ್ವಜನಿಕರು ಜಿಲ್ಲಾಧಿಕಾರಿ KS ಲತಾಕುಮಾರಿ ಅವರನ್ನ ಖುದ್ದು ಭೇಟಿ ಮಾಡಿ ಪರಿಹಾರಕ್ಕೆ ಮನವಿ ಮಾಡಿದ್ರು. ಬಳಿಕ ಪುರಸಭಾ ವ್ಯಾಪ್ತಿಯ ಕೆಲ ವಾರ್ಡಿನ ಕೊಳಚೆ ಪ್ರದೇಶದಿಂದ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತಿದೆ, ಶೀಘ್ರವೇ ಸರಿಪಡಿಸುವಂತೆ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ತಾಲೂಕು ಮಟ್ಟದ ಜನಸ್ಪಂದನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಹಾಸನ ಜಿಲ್ಲಾಧಿಕಾರಿ KS ಲತಾಕುಮಾರಿ, ನಾನು ಹಾಸನದ ಜಿಲ್ಲಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿದ ದಿನದಲ್ಲಿ ನೂರಾರು ಜನರು ತಮ್ಮ ಸಮಸ್ಯೆಗಳೊಂದಿಗೆ ಹಾಸನದ ಕಚೇರಿಗೆ ಬಂದು ಭೇಟಿ ಮಾಡಲು ವಿವಿಧ ತಾಲೂಕು ಕೇಂದ್ರದಿಂದ ಬರುತ್ತಿದ್ದುದನ್ನು ಗಮನಿಸಿ ಪ್ರತಿ ತಿಂಗಳ 3ನೇ ಶನಿವಾರ ಆಯಾ ತಾಲೂಕು ಮಟ್ಟದಲ್ಲಿಯೇ ಜನಸ್ಪಂದನ ಸಭೆ ನಡೆಸೋ ವಾಡಿಕೆ ಬೆಳೆದ ಬಳಿಕ ಸದ್ಯ ಹಾಸನಕ್ಕೆ ಬರುವವರ ಸಂಖ್ಯೆ ತೀರಾ ಇಳಿಮುಖವಾಗಿದೆ. ನಾನು ಕೂಡ ತಾಲೂಕು ಮಟ್ಟದ ಜನಸ್ಪಂದನ ಸಭೆಯಲ್ಲಿ ಭಾಗವಹಿಸುತ್ತಿರುವೆ ಎಂದ ಅವರು, ಹೆಚ್ಚಾಗಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಅರ್ಜಿಗಳು ಬಂದಿವೆ. ಕಂದಾಯದ ಅರ್ಜಿಗಳು ತ್ವರಿತವಾಗಿ ವಿಲೇವಾರಿ ಮಾಡಬೇಕೆಂದು ಈಗಾಗಲೇ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಇನ್ನು ಅಧಿಕಾರಿಗಳ ವಿಳಂಬ ಮತ್ತು ನಿರ್ಲಕ್ಷ್ಯದಿಂದ ಸಾರ್ವಜನಿಕರು ಅಲೆಯುವಂತೆ ಮಾಡಿದರೆ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಕೆಲ ಭಾಗದಲ್ಲಿ ಕೆರೆಕಟ್ಟೆಗಳು ಮತ್ತು ಸರ್ಕಾರಿ ಆಸ್ತಿಗಳನ್ನು ಒತ್ತುವರಿ ಮಾಡಿದ ಬಗ್ಗೆ ಅರ್ಜಿಗಳು ಬಂದಿವೆ. ಸ್ಥಳೀಯರು ಸಹಕಾರ ನೀಡಿದರೆ ಖಂಡಿತ ಒತ್ತುವರಿ ತೆರವುಗೊಳಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹಾಸನ ಉಪವಿಭಾಗಾಧಿಕಾರಿ ಮಂಜುನಾಥ್, ಭೂ ಪರಿವರ್ತನಾ ಜಿಲ್ಲಾ ಸಹಾಯಕ ಅಧಿಕಾರಿ ಹೇಮಲತಾ, ಅರಸೀಕೆರೆ ಡಿವೈಎಸ್ಪಿ ಗೋಪಿ, ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ವೃತ್ತ ನಿರೀಕ್ಷಕ ರೇವಣ್ಣ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಇವತ್ತು ನಾವು ಬೇಲೂರು ನಗರದಲ್ಲಿ ಬೇಲೂರು ತಾಲೂಕಿನ ಜನಸ್ಪಂದನ ಸಭೆಯನ್ನು ಆಯೋಜಿಸಿದ್ದೇವೆ. ಪ್ರತಿ ತಾಲೂಕಿನಲ್ಲಿ
ಪ್ರತಿ ತಿಂಗಳ ಮೊದಲ ಶನಿವಾರ ಈ ಸಭೆ, ಜನಸ್ಪಂದನ ಸಭೆ ಎಲ್ಲ ತಾಲೂಕುಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳ 3ನೇ ಶನಿವಾರ ನಾವು ಜನಸ್ಪಂದನ ಸಭೆಯನ್ನು ನಡೆಸ್ತೇವೆ. ಇದೆಲ್ಲ ಹೊರತಾಗಿಯೂ ಸಹ ಮಾನ್ಯ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಹ ನಮ್ಮ ಜಿಲ್ಲಾ ಮಟ್ಟದ ಜನಸ್ಪಂದನ ಸಭೆಗಳನ್ನು ಈಗ ಆಲ್ರೆಡಿ 3 ಬಾರಿ ಅವರು ನಡೆಸಿದ್ದಾರೆ. ಹೀಗೆ ಜನಗಳಿಗೆ ಅವರ ಮನವಿಗಳನ್ನು ಪರಿಶೀಲಿಸಿ, ಅವರ ದೂರುಗಳನ್ನು ಪರಿಶೀಲಿಸಿ, ಅವರಿಗೆ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥಿತವಾಗಿ ನಾವು ಈ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಇವತ್ತು ಬೇಲೂರಿನಲ್ಲಿ ನಾವು ನೋಡ್ತಾ ಇದ್ದೇವೆ, ಸುಮಾರು 11 ಗಂಟೆಗೆ ನಮ್ಮ ಜನಸ್ಪಂದನ ಸಭೆ ಶುರುವಾಗಿದೆ. ಆದರೂ ಅರ್ಜಿಗಳು ಬರ್ತಾ ಇದೆ. ಇದುವರೆಗೂ ಸುಮಾರು 180 ಅರ್ಜಿಗಳು ನಮ್ಮಲ್ಲಿ ದಾಖಲಾಗಿದೆ, ಇನ್ನೂ ಬರ್ತಾನೆ ಇದ್ದಾವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದೆ. ಮತ್ತು ಅದರ ಜೊತೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಅವರು ಬರ್ತಾ ಇದ್ದಾರೆ, ಮುಖ್ಯವಾಗಿ ಕಂದಾಯ ವಿಷಯಗಳ ಬಗ್ಗೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಜನರ ಉಳಿತಾಯದ ಹೂಡಿಕೆಗಳು ಸರ್ಕಾರದ MSIL ಸಂಸ್ಥೆಯಲ್ಲಿ ಸುಭದ್ರವಾಗಿರುವ ಗ್ಯಾರಂಟಿ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಅವರು ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ವತಿಯಿಂದ ಆಯೋಜಿಸಲಾಗಿದ್ದ MSIL ಚಿಟ್ಸ್ ಹೊಸ ಸಾಫ್ಟ್ವೇರ್ ಮತ್ತು ಮೊಬೈಲ್ ಆಪ್ ಬಿಡುಗಡೆಗೊಳಿಸಿ ಮಾತನಾಡಿದರು. MSIL ಸರ್ಕಾರಿ ಸಂಸ್ಥೆಯು ಹಲವು ದಶಕಗಳಿಂದ ಜನರ ವಿಶ್ವಾಸಕ್ಕೆ ಪಾತ್ರವಾಗಿದೆ. 2005ರಿಂದ ಚಿಟ್ ಫಂಡ್ ವ್ಯವಸ್ಥೆ ಪ್ರಾರಂಭವಾಗಿದೆ. ಉಳಿತಾಯದ ಸಂಸ್ಕೃತಿ ಅವಶ್ಯಕವಾಗಿದ್ದು, ಅಗತ್ಯ ಸಂದರ್ಭದಲ್ಲಿ ಉಳಿತಾಯದ ಹಣ ನೆರವಿಗೆ ಬರುತ್ತದೆ. ಜಾತಿ ವರ್ಗಗಳ ಭೇದವಿಲ್ಲದೆ ಜಾರಿಯಾಗುವ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾದ ಶಕ್ತಿ, ಗೃಹಲಕ್ಷ್ಮಿ, ಯುವ ನಿಧಿ, ಅನ್ನಭಾಗ್ಯದಿಂದ ಉಳಿತಾಯವಾಗುವ ಹಣವನ್ನು ಜನರು, ವಿಶೇಷವಾಗಿ ಮಹಿಳೆಯರು ಹೂಡಿಕೆ ಮಾಡಬೇಕು ಎಂದರು. ಹೂಡಿಕೆ ಹಣವನ್ನು ಸುರಕ್ಷಿತವಾಗಿ ಇಡುವುದು ಅಗತ್ಯವಾಗಿದ್ದು, MSILನ ಚಿಟ್ ಫಂಡ್ ಈ ಭರವಸೆಯನ್ನು ನೀಡುತ್ತದೆ. ಸಾಮಾನ್ಯವಾಗಿ ನಡೆಯುವ ಚೀಟಿ ವ್ಯವಹಾರಗಳಲ್ಲಿ ಮೋಸವಾಗುವ ಸಾಧ್ಯತೆ ಇರುತ್ತದೆ. ಆದರೆ MSIL ಸರ್ಕಾರಿ ಸಂಸ್ಥೆಯಾಗಿದ್ದು ಜನರ ಹೂಡಿಕೆಗೆ ಭದ್ರತೆಯನ್ನು ಒದಗಿಸುತ್ತದೆ. ತಮ್ಮ ಹೂಡಿಕೆಯ ಕೇವಲ 5% ಲಾಭ ಪಡೆಯುವ ಸಂಸ್ಥೆ ಜನರ ಆರ್ಥಿಕ ಭದ್ರತೆಗೆ ನೆರವಾಗಿದೆ ಎಂದರು. ಕೇರಳ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ 47,000 ಕೋಟಿ ವಹಿವಾಟು ನಡೆಯುತ್ತದೆ. ಕರ್ನಾಟಕದಲ್ಲಿ ಕೇವಲ 500 ಕೋಟಿ ವ್ಯವಹಾರ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಈ ಮೊತ್ತವನ್ನು 10,000 ಕೋಟಿಯಷ್ಟು ವಹಿವಾಟು ನಡೆಸುವ ಗುರಿಯನ್ನ ಸಂಸ್ಥೆ ಹೊಂದಿದೆ. ಶಿಕ್ಷಣ, ಆರೋಗ್ಯ, ಮದುವೆ, ಮನೆ ಹೀಗೆ ಜನರು ತಮ್ಮ ಅಗತ್ಯಗಳಿಗೆ ಹೂಡಿಕೆ ಮಾಡುವ ಉಳಿತಾಯದ ಮೊತ್ತ ಸುಭದ್ರವಾಗಿರುವ ಗ್ಯಾರಂಟಿ ಇದೆ. ಹಣ ಗಳಿಸುವುದು ಹಾಗೂ ಸುಭದ್ರವಾಗುವ ಹೂಡಿಕೆ ಮಾಡುವುದು ಮುಖ್ಯ ಎಂದರು. MSILನ ಚಿಟ್ ಫಂಡ್ ವ್ಯವಹಾರದಲ್ಲಿ ಗ್ರಾಹಕರಿಗೆ ಅನುಕೂಲವಾಗುವಂತೆ ಆಧುನಿಕ ತಂತ್ರಾಂಶವನ್ನು ಲೋಕಾರ್ಪಣೆಗೊಳಿಸಲಾಗಿದೆ. ಮೈಕ್ರೋ ಫೈನಾನ್ಸ್ಗಳು ನೀಡುವ ಸಾಲದ ಸುಳಿಯಲ್ಲಿ ಅನೇಕ ಜನರು ಸಿಲುಕುತ್ತಾರೆ. ಆದ್ದರಿಂದ ಕಿರುಸಾಲ ಮತ್ತು ಸಣ್ಣ ಸಾಲದ ಆದೇಶ 2025 ರಕ್ಷಣೆ ನೀಡಲಾಗಿದೆ. ಸಾಲ ಪಡೆದು ಕಿರುಕುಳ ಅನುಭವಿಸುತ್ತಿರುವ ಜನರ ರಕ್ಷಣೆಗೆ ಈ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಎಂದರು. HCN ನ್ಯೂಸ್ ಬೆಂಗಳೂರು. ಬೇಲೂರು ತಾಲೂಕು ಬೋವಿ ಸಮುದಾಯದವರ ಅನುಕೂಲಕ್ಕಾಗಿ ತಾಲೂಕಿನ ಸೋಂಪುರ ಗ್ರಾಮದ ಸಮೀಪ ಶ್ರೀ ಸಿದ್ದರಾಮೇಶ್ವರ ಬೋವಿ ಸಮುದಾಯ ಭವನ ಕಾಮಗಾರಿಗೆ ಶಾಸಕ HK ಸುರೇಶ್ ಸಮುದಾಯದ ಗಣ್ಯರ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು. ಶಾಸಕ HK ಸುರೇಶ್ ಮಾತನಾಡಿ, ಹಿಂದುಳಿದ ಸಮಾಜವಾದ ಭೋವಿ ಸಮಾಜದ ಅಭಿವೃದ್ಧಿಗೆ ಒತ್ತು ಕೊಡುವ ನಿಟ್ಟಿನಲ್ಲಿ ಶ್ರೀ ಸಿದ್ದರಾಮೇಶ್ವರ ಭೋವಿ ಸಮುದಾಯ ಭವನ ನಿರ್ಮಿಸಲು ಸಮಾಜ ಕಲ್ಯಾಣ ಇಲಾಖೆಯಿಂದ ಕ್ರಮ ಕೈಗೊಳ್ಳಲಾಗುತ್ತಿದೆ. ಜೊತೆಗೆ ಭೋವಿ ಸಮುದಾಯಕ್ಕೆ ಒಂದು ಭವನ ಬೇಕೆಂಬ ನಿಟ್ಟಿನಲ್ಲಿ ಮುಖಂಡರು ಮನವಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಜಾಗವನ್ನು ಗುರುತಿಸಿ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಹಣ ಮಂಜೂರು ಮಾಡಿಸಿ ತಂದು 1 ಕೋಟಿ ರೂಪಾಯಿ ಅನುದಾನದಲ್ಲಿ ಕೆಲಸ ಮಾಡಿಸಲು ಭೂಮಿ ಪೂಜೆ ನೆರವೇರಿಸಲಾಗುತ್ತಿದೆ. ಗುತ್ತಿಗೆದಾರರು ಇಲ್ಲಿ ಗುಣಮಟ್ಟದ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಭವನಕ್ಕೆ ಮತ್ತು ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗುವುದು. ಭೋವಿ ಸಮುದಾಯ ಮೊದಲಿನಿಂದಲೂ ನನ್ನೊಟ್ಟಿಗೆ ಇದ್ದರೂ ಏನನ್ನೂ ಕೇಳಿರಲಿಲ್ಲ. ಮುಂದೆ ಭೋವಿ ಸಮಾಜಕ್ಕೆ ಹೆಚ್ಚಿನ ಕೆಲಸಗಳನ್ನು ಮಾಡಿಸಲಾಗುವುದು ಮತ್ತು ಇಲ್ಲಿ ಸರ್ಕಾರಿ ಭೂಮಿ ಉಳುಮೆ ಮಾಡೋ ಜನರಿಗೂ ಬೇರೆಡೆ ಸ್ಥಳವನ್ನು ಕಲ್ಪಿಸಿಕೊಡಲು ಕ್ರಮ ಕೈಗೊಳ್ಳಲಾಗುವುದು. ಇಷ್ಟೇ ಅಲ್ಲದೆ ಈಗಾಗಲೇ ಕ್ಷೇತ್ರದಲ್ಲಿ ಹೆಚ್ಚು ಸಮುದಾಯ ಭವನಗಳನ್ನು ತಂದಿದ್ದರಿಂದ ಕೆಲಸ ಮಾಡಲಾಗುತ್ತಿದೆ. ಇದರೊಂದಿಗೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೂ ಹೆಚ್ಚಿನ ಕಾಳಜಿ ವಹಿಸಿ ಅನುದಾನ ತಂದು ಕೆಲಸ ಮಾಡಿಸಲಾಗುವುದು ಎಂದರು. ಭೋವಿ ಸಮಾಜದ ಜಿಲ್ಲಾಧ್ಯಕ್ಷ ರಂಗನಾಥ್ ಮಾತನಾಡಿ, ನಮಗೆ ಸಮುದಾಯ ಭವನಕ್ಕೆ ಜಾಗ ಕೊಡುವ ಮೂಲಕ ಸಮಾಜಕ್ಕೆ ಉತ್ತಮ ಕೆಲಸ ಮಾಡಿಕೊಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಕಾದ ಮೂಲ ಸೌಕರ್ಯಗಳನ್ನು ಮತ್ತು ಹೆಚ್ಚಿನ ಕೆಲಸಗಳನ್ನು ಮಾಡಿಸಿಕೊಡಲು ಶಾಸಕರು ಮುಂದಾಗಲಿದ್ದಾರೆ ಎಂಬ ಭರವಸೆ ಇದೆ. ನಾವು ಮತ್ತು ಸಮುದಾಯ ಸದಾ ಶಾಸಕರೊಂದಿಗೆ ಇರ್ತೇವೆ ಎಂದರು.
ಬೋವಿ ಸಮಾಜದ ತಾಲೂಕು ಅಧ್ಯಕ್ಷ ಪರಮೇಶ್, ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಗ್ರೇಡ್ 1 ಲಿಂಗರಾಜು, ಪೊಲೀಸ್ ಇನ್ಸ್ಪೆಕ್ಟರ್ ರೇವಣ್ಣ, ಲೋಕೋಪಯೋಗಿ ಇಲಾಖೆ ಎಇಇ ಕೃಷ್ಣೇಗೌಡ, ಬೋವಿ ಸಮಾಜದ ಮುಖಂಡರಾದ ಮಹೇಶ್, ರಮೇಶ್, ರಾಮಬೋವಿ, ದೇವರಾಜ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಈ ಭವನ ಪಾಪ ಜಮೀನು ಇದ್ರವರು ಸಹ ಬಂದಿದ್ದಾರೆ, ಅವರು ಅಳಲು ಅವ್ರು ತೋಡ್ಕೊಂಡಿದ್ದಾರೆ, ಅವ್ರಿಗೂ ನ್ಯಾಯ ಒದಗಿಸ್ತಕ್ಕಂಥದ್ದು ನಮ್ಮ ಧರ್ಮ. ಅವ್ರನ್ನು ನ್ಯಾಯ ಕೊಡದಲ್ಲೇ ಕೊಡ್ತಕ್ಕಂಥದ್ದಲ್ಲ, ಆದರೆ ಕಾನೂನು ಚೌಕಟ್ಟಲ್ಲಿ ನಾವು ನ್ಯಾಯವನ್ನು ಕೊಡಬೇಕಾಗುತ್ತೆ. ಕಾನೂನು ಚೌಕಟ್ಟಲ್ಲಿ ನಮ್ಮ ಅಧಿಕಾರಿಗಳು ಆ ನ್ಯಾಯವನ್ನು ಕೊಡ್ತಾರೆ. ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ತಹಸೀಲ್ದಾರರು, ನಮ್ಮ AW ಅವರು, ನಮ್ಮ AD ಅವರು ಕೃಷ್ಣೇಗೌಡರು ಮತ್ತು ನಮ್ಮ ಲಿಂಗರಾಜರವರು ಇದನ್ನು ಮುತುವರ್ಜಿನ ವಹಿಸಿ ಇದು ಆಗಲೇಬೇಕು. ಇವತ್ತು ಪೂಜೆ ಸಮಾಜಕ್ಕೆ ನಾವೇನಾದರೂ ಒಂದು ಸಂದೇಶವನ್ನು ಕೊಡಬೇಕು. ಸಮಾಜಕ್ಕೆ ಸಂದೇಶವನ್ನು ಕೊಟ್ಟರೆ ಏನು ಇವತ್ತು ಹೊರಗಡೆ ಹೋಗಿ ಮದುವೆಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು ಮಾಡ್ತಕ್ಕಂಥದ್ದಕ್ಕೆ ಅವರದೇ ಆದಂಥ ಭವನವನ್ನಿದ್ದರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ಸಂಭವಿಸಿದ ಆಕಸ್ಮಿಕ ಬೆಂಕಿ ಅವಘಡದಲ್ಲಿ 7 ಎಕರೆ ವ್ಯಾಪ್ತಿಯ ಬಿದಿರು ತೋಟ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವುದು, ಸುಮಾರು 28 ಲಕ್ಷಕ್ಕೂ ಹೆಚ್ಚು ಆರ್ಥಿಕ ನಷ್ಟ ಉಂಟಾಗಿದ್ದು, ಕೂಡಲೇ ಪರಿಹಾರ ನೀಡುವಂತೆ KS ಮಂಜುನಾಥ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ 2021-22ನೇ ಸಾಲಿನಲ್ಲಿ ಸರ್ವೆ ನಂಬರ್ 163, 221, 223 ಹಾಗೂ 204ರ ಜಮೀನಿನಲ್ಲಿ ಒಟ್ಟು 13,400 ಬಿದಿರು ಸಸಿಗಳನ್ನು ನಾಟಿ ಮಾಡಲಾಗಿತ್ತು. ಪ್ರತಿ ಗಿಡಕ್ಕೂ ಹನಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಲಾಗಿದ್ದು, ವೈಜ್ಞಾನಿಕ ಕೃಷಿ ಪದ್ಧತಿಯಲ್ಲಿ ಬಿದಿರು ಬೆಳೆಯನ್ನು ಬೆಳೆಸಲಾಗುತ್ತಿತ್ತು. ಜೊತೆಗೆ ಇದೇ ಜಮೀನಿನ 15 ಎಕರೆ ಪ್ರದೇಶದಲ್ಲಿ 5,000 ಶ್ರೀಗಂಧದ ಸಸಿಗಳನ್ನು ಸಹ ನಾಟಿ ಮಾಡಲಾಗಿತ್ತು. ರೈತರು ಬೆಂಕಿ ಅವಘಡ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ 3 ಪ್ರತ್ಯೇಕ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದು, ಪ್ರತಿ ಜಾಗಕ್ಕೂ ವಾರಕ್ಕೆ ಕನಿಷ್ಠ 1 ಬಾರಿ ನೀರಾವರಿ ವ್ಯವಸ್ಥೆಯನ್ನು ಮಾಡಲಾಗುತ್ತಿತ್ತು. ಹೊರಗಿನಿಂದ ಆಕಸ್ಮಿಕ ಬೆಂಕಿ ಹರಡದಂತೆ ಜಮೀನಿನ ಸುತ್ತ ಬೆಂಕಿ ದಾರಿಯನ್ನು ನಿರ್ಮಿಸಲಾಗಿತ್ತು. ಆದರೂ ಜನವರಿ 30ರಂದು ಮಧ್ಯಾಹ್ನ ಸುಮಾರು 11:30ರ ವೇಳೆಗೆ ಏಕಾಏಕಿ ಬೆಂಕಿ ತಗುಲಿ 7 ಎಕರೆ ಬಿದಿರು ತೋಟ, ಈಗಾಗಲೇ ಕಡಿದು ಹಾಕಿದ 6,000 ಬಿದಿರು ಗಡ್ಡೆಗಳು ಮತ್ತು ಸಂಪೂರ್ಣ ನೀರಾವರಿ ವ್ಯವಸ್ಥೆ ಸುಟ್ಟು ನಾಶವಾಗಿದೆ. ವಿಷಯ ತಿಳಿದ ತಕ್ಷಣ ರೈತರು ಅಗ್ನಿಶಾಮಕ ತುರ್ತು ಸಂಖ್ಯೆಗೆ ಕರೆ ಮಾಡಿದ್ದು, ಹಾಸನ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಿಯಂತ್ರಿಸಿದ್ದಾರೆ. ಅವರ ತ್ವರಿತ ಕಾರ್ಯಾಚರಣೆಯಿಂದ ಉಳಿದ 8 ಎಕರೆ ಬಿದಿರು ತೋಟವನ್ನು ರಕ್ಷಿಸಲು ಸಾಧ್ಯವಾಗಿದೆ. ಇಲ್ಲದಿದ್ದರೆ ಇನ್ನೂ ಹೆಚ್ಚಿನ ನಷ್ಟ ಸಂಭವಿಸುವ ಸಾಧ್ಯತೆ ಇತ್ತು ಎಂದು ಹೇಳಿದರು. 2021ರಿಂದ ಇಂದಿನವರೆಗೂ ಬಿದಿರು ಬೆಳೆಯ ಅಭಿವೃದ್ಧಿಗೆ ಎಕರೆಗೆ 4 ಲಕ್ಷದಂತೆ ಒಟ್ಟು 52 ಲಕ್ಷ ವೆಚ್ಚ ಮಾಡಲಾಗಿದೆ. ಈ ವೆಚ್ಚಕ್ಕಾಗಿ ಕೆನರಾ ಬ್ಯಾಂಕ್ ಸೇರಿದಂತೆ ಶೆಟ್ಟಿಹಳ್ಳಿ ಮತ್ತು ಚೌಡುವಳಿ ಸಹಕಾರ ಸಂಘಗಳಿಂದ 30 ಲಕ್ಷಕ್ಕೂ ಅಧಿಕ ಸಾಲವನ್ನು ಪಡೆದುಕೊಳ್ಳಲಾಗಿದೆ. ಬೆಂಕಿಯಿಂದ ಸುಟ್ಟು ಹೋದ 7 ಎಕರೆ ಬಿದಿರು ತೋಟದ ಮೌಲ್ಯವೇ ಸುಮಾರು 28 ಲಕ್ಷವಾಗಿದ್ದು, ಇದರಲ್ಲಿ ಬಿದಿರು ಗಡ್ಡೆಗಳು ಮತ್ತು ನೀರಾವರಿ ವ್ಯವಸ್ಥೆಗೆ ಆಗಿರುವ ನಷ್ಟವೂ ಸೇರಿದೆ. ಈ ಅವಘಡದಿಂದ ರೈತನ ಬದುಕು ಸಂಕಷ್ಟಕ್ಕೀಡಾಗಿದ್ದು, ಸಾಲದ ಒತ್ತಡ ಹೆಚ್ಚಾಗಿದೆ. ಆದ್ದರಿಂದ ಸಂಬಂಧಿಸಿದ ಕೃಷಿ, ಅರಣ್ಯ ಮತ್ತು ರಾಜಸ್ವ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ನಷ್ಟವನ್ನು ಮೌಲ್ಯಮಾಪನ ಮಾಡಿ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸಬೇಕೆಂದು ರೈತರು ಮತ್ತು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಪ್ರಕೃತಿ ವಿಪತ್ತು ಮತ್ತು ಆಕಸ್ಮಿಕ ಅವಘಡಗಳಿಂದ ರೈತರು ನಷ್ಟ ಅನುಭವಿಸಿದಾಗ ಸರ್ಕಾರ ಬೆಂಬಲವಾಗಿ ನಿಲ್ಲಬೇಕೆಂದು ಕೋರಿದರು. HCN ನ್ಯೂಸ್, ಹಾಸನ್. ನಮಸ್ತೆ, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಂಜುನಾಥ ಸ್ವಾಮಿ ಅಂತೇಳಿ, ಕಲ್ಲಹಳ್ಳಿ, ಶೆಟ್ಟಿಹಳ್ಳಿ ಪೋಸ್ಟ್, ಕಟ್ಟಾಯ ಹೋಬಳಿ, ಹಾಸನ ತಾಲೂಕು. ನಾನೊಬ್ಬ ರೈತ. ನಾನು 2021ರಲ್ಲಿ ಒಂದು 15 ಎಕರೆಗೆ ಟಿಶ್ಯೂ ಕಲ್ಚರ್ದು ಬಂಬೂಸ ಬೊಲ್ಕೋವಾ ಅನ್ನೋ ತಳಿನ ನಾಟಿ ಮಾಡಿದ್ದೆ. 13,400 ಗಿಡ ನಾಟಿ ಮಾಡಿದ್ದೆ. ಒಂದು ಸ್ವಲ್ಪ 1 ಎಕರೆಯಷ್ಟು ಜನದು ಜಾಗ ಏನಾಗಿದೆ, ಬಾವಿಗಳಾಗಿದೆ. ತಿರುಗಾಡಕ್ಕೆ ಒಂದು ಅರ್ಧ ಎಕರೆ ಜಾಗ ಬಿಟ್ಟು ನಾವು ಉಳಿದ ಅಷ್ಟೂ ಜಾಗಕ್ಕೂ 13,400 ಗಿಡ ನಾಟಿ ಮಾಡಿದ್ದೆ. ಅದರಲ್ಲಿ 95% ನಂದು ಗಿಡ ಎಲ್ಲ ಕೂತಿತ್ತು. ನಾನೀಗ 5 ವರ್ಷದಿಂದನೂ ಅಷ್ಟಕ್ಕೂ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಪ್ರತಿ ವರ್ಷ ಈ ಕಾಫಿ ತೋಟಗಳಲ್ಲಿ ಮಾಡೋ ಹಾಗೆ, ಕಾಡಲ್ಲಿ ಮಾಡೋ ಹಾಗೆ ಬೆಂಕಿ ದಾರಿ ಮಾಡಿಸ್ತೀನಿ. ಅಷ್ಟು ಮಾಡ್ಕೊಂಡು ಮತ್ತು ವಾರಕ್ಕೊಂದು ಸರಿ ಡ್ರಿಪ್ ಇರಿಗೇಷನ್ ವ್ಯವಸ್ಥೆಯಲ್ಲಿ ನೀರು ಕೊಡ್ತೀನಿ. ಬ್ಯಾಂಬೂಸ ಬೊಲ್ಕುವಾ ಟಿಶ್ಯೂ ಕಲ್ಚರ್ ಅದೇನಾಗಿದೆ ಅಂತಂದರೆ, ಇವತ್ತು ನೀರು ಹೊಡೆದ್ರೂ ಕೂಡ ನಾನು ಅದು ಮೇಲ್ಗಡೆ ಸ್ಪ್ರಿಂಕ್ಲಿಂಗ್ ಹೊಡೆದ್ರೂ ಕೂಡ ಬೆಳಗ್ಗೆ 11 ಗಂಟೆವರೆಗೂ ಒಣಕೊಂಡ್ರೆ 11:30 ಬೆಂಕಿ ಕೊಟ್ಟರೆ ಬೆಂಕಿ ಹೇಳುತ್ತೆ. ವಿದ್ಯಾವಂತರಾದ ಒಕ್ಕಲಿಗ ಸಮಾಜ ಒಗ್ಗಟ್ಟಿನಿಂದ ಮುನ್ನಡೆದಾಗ ಮಾತ್ರ ಸಮಾಜ ಗಟ್ಟಿಗೊಳ್ಳಲಿದೆ ಎಂದು ಪರಮಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿ ತಿಳಿಸಿದರು. ತಾಲೂಕು ಒಕ್ಕಲಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆ, ಪದಗ್ರಹಣ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭದಲ್ಲಿ ಹಾಸನ ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಶಾಖಾ ಮಠದ
ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಸೇವೆ ಅಪಾರವಾಗಿದೆ. ಎಲ್ಲರನ್ನು ನಂಬಿ ನಾವು ಭಾಗವಾಗಿದ್ದೇವೆ. ಮೊದಲು ನಾವೆಲ್ಲರೂ ಒಟ್ಟಾಗಬೇಕಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಊಟ ಮಾಡೋದು ಮುಖ್ಯವಲ್ಲ. ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರ ಧರ್ಮದ ಬಗ್ಗೆ ನೀಡುವ ಆಶೀರ್ವಚನ ಕೇಳಬೇಕು. ಊಟ ಇದ್ದೇ ಇರುತ್ತದೆ. ಸ್ವಲ್ಪ ಸಮಯವಾಗುತ್ತದೆ ಅಷ್ಟೇ. ನಮ್ಮೆಲ್ಲರ ನೆಚ್ಚಿನ ಒಕ್ಕಲಿಗ ವರ್ಗದವರ ಬೆನ್ನೆಲುಬಾಗಿ ನಿಂತಿರುವ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಕೇವಲ ಒಕ್ಕಲಿಗ ಸಮುದಾಯದ ಹೆಮ್ಮೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಗೌರವದ ಸಂಕೇತ. ಸರಳತೆ, ಪ್ರಾಮಾಣಿಕತೆ ಮತ್ತು ರೈತಪರ ಚಿಂತನೆಯ ಮೂಲಕ ಅವರು ರಾಷ್ಟ್ರಮಟ್ಟದಲ್ಲಿ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಂಡಿದ್ದಾರೆ. ಅವರ ರಾಜಕೀಯ ಜೀವನದಲ್ಲಿ ಸಮಾಜದ ಎಲ್ಲ ವರ್ಗಗಳ ಹಿತ ಕಾಪಾಡುವ ಮನೋಭಾವ ಸ್ಪಷ್ಟವಾಗಿ ಕಾಣಿಸುತ್ತದೆ ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್, ಬೆಂಗಳೂರು ಸ್ಥಾಪಕರು ಮತ್ತು ಇತಿಹಾಸದಲ್ಲೇ ಅಪರೂಪದ ವ್ಯಕ್ತಿತ್ವದ ಕೆಂಪೇಗೌಡರು ನಮ್ಮ ನಾಡಿಗೆ ಕೊಟ್ಟ ಕೊಡುಗೆ ಅನನ್ಯವಾದದ್ದು. ಕೆಂಪೇಗೌಡರ ದೂರದೃಷ್ಟಿ, ಆಡಳಿತ ಚಾತುರ್ಯ ಮತ್ತು ಜನಪರ ಚಿಂತನೆಗಳು ಇಂದಿಗೂ ನಮಗೆ ದಾರಿದೀಪವಾಗಿವೆ. ಇಂದಿನ ಕಾಲಘಟ್ಟದಲ್ಲಿ ಒಕ್ಕಲಿಗರು ಶಿಕ್ಷಣ, ಕೃಷಿ, ಕೈಗಾರಿಕೆ, ರಾಜಕೀಯ, ವ್ಯಾಪಾರ, ಸೇವಾ ಕ್ಷೇತ್ರ ಸೇರಿದಂತೆ ಎಲ್ಲ ಕ್ಷೇತ್ರದಲ್ಲಿಯೂ ಗಮನಾರ್ಹ ಮುನ್ನಡೆ ಸಾಧಿಸುತ್ತಿದ್ದಾರೆ. ಸಮಾಜದ ಅಭಿವೃದ್ಧಿಗೆ ಶ್ರಮಿಸುವ ಮನೋಭಾವ ಒಕ್ಕಲಿಗರಲ್ಲಿ ಸಹಜವಾಗಿ ನೆಲೆಯೂರಿದೆ. ಶ್ರಮ, ಏಕತೆ ಮತ್ತು ಸಂಸ್ಕಾರಗಳೇ ಈ ಮುನ್ನಡೆಯ ಪ್ರಮುಖ ಕಾರಣಗಳಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಬಲರಾಂ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್, ಮಾಜಿ ಅಧ್ಯಕ್ಷ ಲೋಕೇಶ್ ಗೌಡ, ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಕೃಷ್ಣೇಗೌಡ, ಎಚ್ಎಂ ಮಹೇಶ್, ಸರ್ಕಾರಿ ಆಸ್ಪತ್ರೆ ಆಡಳಿತಾಧಿಕಾರಿ ಡಾ ಸತೀಶ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಿಂಗರಾಜು, ಸಹಾಯಕ ನಿರ್ದೇಶಕ ಸತೀಶ್ ಸೇರಿದಂತೆ ಸಮುದಾಯದವರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ಒಕ್ಕಲಿಗ ನೌಕರರನ್ನು ಅಭಿನಂದಿಸಲಾಯಿತು. HCN ನ್ಯೂಸ್, ಬೇಲೂರು. ಇವತ್ತು ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಕಾರ್ಯತಂತ್ರವನ್ನು ರೂಪಿಸಿಕೊಳ್ಬೇಕಾಗುತ್ತೆ. ಆದರೆ ಸಾಧನೆ ಮಾಡಿದ್ರು ನಮ್ಮ ಪ್ರಾಸ್ತಾವಿಕ ಮಾತಾಡ್ಬೇಕಾದ್ರೆ ಹೇಳಿದ್ರು KS ರಾಮಯ್ಯನವ್ರನ್ನ ಮಹಾರಾಜರಿದ್ದಂಥ ಮೈಸೂರು ಮಹಾರಾಜರು ಇದ್ದಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಜೊತೆಗೂಡಿ ಇವತ್ತು ಲಂಡನ್ನಲ್ಲಿ ನಾಗರಿಕ ಜೀವನದಲ್ಲೂ ಕೂಡ ಅವರು ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೆ ರಸ್ತೆಗೆ ಬಂದು ಸ್ಟ್ರೈಕ್ ಕೂತ್ಕೊಳ್ತಿದ್ದಾರೆ. ಒಂದ್ ಕಡೆ ಇರ್ಲಿಕ್ಕೆ ಗಾಂಧೀಜಿಯವರನ್ನ ಬಿಡದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಗಾಂಧೀಜಿಯವರಿಗೆ ತೊಂದರೆ ಆಗುತ್ತೋ ಅಲ್ಲೆಲ್ಲ ಜೊತೆಗಿಟ್ಕೊಂಡು ಆಶ್ರಯ ಕೊಟ್ಟಂತವರು ನಮ್ಮ ಸಮುದಾಯದ KH ರಾಮಯ್ಯನವರು ಅಂತೇಳಿ ಯಾರು ಕೂಡ ಬರೆದರು. ಆದ್ರೆ ಇತಿಹಾಸದಲ್ಲಿ ಅವರಷ್ಟು ಪ್ರಚಾರವನ್ನು ತಗೊಂಡಿದ್ದಾರೆ. ಇವತ್ತು ಬಾಲಗಂಗಾಧರ ಸ್ವಾಮೀಜಿಯವರು ಅವರನ್ನ ಸ್ಮರಣೆಯನ್ನ ಮಾಡಬೇಕಾಗುತ್ತೆ. ಇವತ್ತು ಇಡೀ ಏನು ಬರೀ ಆದಿಚುಂಚನಗಿರಿ ಮಾತ್ರ ಸೀಮಿತವಲ್ಲ, ಕರ್ನಾಟಕ ರಾಜ್ಯದಲ್ಲಿ 94ರಲ್ಲಿ ಇಡೀ ರಾಜ್ಯದ ಒಂದು ದೊಡ್ಡ ಸಂಭವನ ಒಂದು ಮಠ ಯಾವಪ್ಪ ಅಂದ್ರೆ ಇಡೀ ರಾಜ್ಯಕ್ಕೆ ಅದು ಆದಿಚುಂಚನಗಿರಿ ಮಠ ಅನ್ನತಕ್ಕಂಥ ತೋರಿಸ್ತಕ್ಕಂಥ ಮಹಾನ್ ವ್ಯಕ್ತಿ ಈ ಸಮಾಜಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಸಮಾಜದಲ್ಲಿ ಹಿರಿಯರನ್ನ ಗೌರವಿಸ್ತಕ್ಕಂಥ ಕೆಲಸ, ಗುರುಗಳನ್ನ ಗೌರವಿಸ್ತಕ್ಕಂಥ ಕೆಲಸ ಸಮಾಜದಲ್ಲಿ ನಾವು ನೌಕರರು ಮಾತ್ರ ಮಾಡ್ಕೊಂಡಿದ್ದೀವಿ, ನಮಗೆ ಮಾತ್ರ ಅಂತಕ್ಕಂಥದ್ದಲ್ಲ. ನಾನು ವಿನಂತಿಯನ್ನ ಮಾಡಿದ್ದು ಏನಂತಂದ್ರೆ ಸಮಾಜದ ಕಟ್ಟ ಕಡೆಯ ಬಡವನನ್ನು ಸಹ ಗುರುತಿಸಿ ನಮ್ಮ ಸೇವೆಯಾಗಿರಬೇಕು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮಕ್ಕಳ ಸಂತೆ ಎಂಬುದು ವಿದ್ಯಾರ್ಥಿಗಳಿಗೆ ಕೇವಲ ಶೈಕ್ಷಣಿಕ ಜ್ಞಾನವಷ್ಟೇ ಅಲ್ಲದೆ ಜೀವನಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವ ವ್ಯಾವಹಾರಿಕ ಜ್ಞಾನವನ್ನು ತಿಳಿಸುವಂತಹ ಮಹತ್ವದ ಕಾರ್ಯಕ್ರಮವಾಗಿದೆ ಎಂದು ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಹೇಳಿದರು. ಶ್ರವಣಬೆಳಗೊಳ ಪಟ್ಟಣದ ಅಂಬಿಕಾ ಶಾಲೆಯಲ್ಲಿ ಆಯೋಜಿಸಿದ್ದ ಮಕ್ಕಳ ಸಂತೆ ಹಾಗೂ ಆಹಾರ ಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮಕ್ಕಳಲ್ಲಿ ಆರ್ಥಿಕ ಜ್ಞಾನವನ್ನ ಮತ್ತು ಗ್ರಾಮೀಣ ಭಾಗದ ಜನರ ಜೀವನ ಹೇಗಿರುತ್ತದೆ ಎಂಬುದನ್ನು ಮಕ್ಕಳ ಸಂತೆ ಮತ್ತು ಆಹಾರ ಮೇಳದಲ್ಲಿ ಅವರು ಪ್ರತ್ಯಕ್ಷವಾಗಿ ನೋಡುವ ಮೂಲಕ ಅದನ್ನು ತಿಳಿಯುವಂತಹ ಒಂದು ಉತ್ತಮ ವೇದಿಕೆ ಇದಾಗಿದ್ದು,
ಪ್ರಾಥಮಿಕ ಹಂತದಲ್ಲೇ ವಿದ್ಯಾರ್ಥಿಗಳಲ್ಲಿ ವ್ಯವಹಾರ ಜ್ಞಾನವನ್ನು ಗುರುತಿಸಲು ಮಕ್ಕಳ ಸಂತೆ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದರು. ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ನಡೆಸುವುದರಿಂದ ಅವರ ಬೌದ್ಧಿಕ ಜ್ಞಾನ ವಿಕಾಸಗೊಳ್ಳೋದ್ರೊಂದಿಗೆ ಉತ್ತಮ ವ್ಯಕ್ತಿತ್ವ ರೂಪುಗೊಳ್ಳಲು ಸಹಕಾರಿಯಾಗುತ್ತದೆ. ಮಕ್ಕಳಲ್ಲಿ ಲೆಕ್ಕಾಚಾರ ಪ್ರವೃತ್ತಿ ಮತ್ತು ಗ್ರಾಹಕರೊಂದಿಗೆ ವರ್ತಿಸುವ ವ್ಯವಹಾರ ಜ್ಞಾನ ಹೆಚ್ಚುತ್ತದೆ ಎಂದರು. ಸಾವಯವ ಕೃಷಿಕ ರಾಘವೇಂದ್ರ ಬೆಕ್ಕ ಮಾತನಾಡಿ, ಮಕ್ಕಳ ಸಂತೆ ಶಾಲೆಗಳಲ್ಲಿ ಆಯೋಜಿಸುವ ಒಂದು ವಿಶಿಷ್ಟ ಕಾರ್ಯಕ್ರಮವಾಗಿದ್ದು, ಮಕ್ಕಳು ಸ್ವತಃ ವ್ಯಾಪಾರಿಗಳಾಗಿ ಹಣ್ಣು ಹಂಪಲು, ತಿನಿಸುಗಳು, ಗೃಹೋಪಯೋಗಿ ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ತಮ್ಮ ವ್ಯಾವಹಾರಿಕ ಜ್ಞಾನ, ಲೆಕ್ಕಾಚಾರ ಮತ್ತು ಗ್ರಾಹಕರೊಂದಿಗೆ ವ್ಯವಹರಿಸುವ ಕೌಶಲ್ಯವನ್ನ ಈ ಕಾರ್ಯಕ್ರಮದಲ್ಲಿ ಕಲಿಯುತ್ತಾರೆ. ಸ್ವಾವಲಂಬನೆಯ ಪಾಠಗಳನ್ನು ಕಲಿಯುವುದರ ಜೊತೆಗೆ ಮಕ್ಕಳಲ್ಲಿ ಸೃಜನಶೀಲತೆ, ಆರ್ಥಿಕ ಜ್ಞಾನ ವೃದ್ಧಿಯಾಗುತ್ತದೆ ಎಂದರು. ಮಕ್ಕಳ ಸಂತೆಯಲ್ಲಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರು ವಿದ್ಯಾರ್ಥಿಗಳಿಂದ ವಿವಿಧ ಪದಾರ್ಥಗಳನ್ನು ಕೊಳ್ಳುವ ಮೂಲಕ ಮಕ್ಕಳಿಗೆ ಸ್ಫೂರ್ತಿ ನೀಡಿದರು. ಅದೇ ರೀತಿ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ವಿವಿಧ ತರಕಾರಿಗಳು, ಹಣ್ಣುಗಳು, ಬಗೆ ಬಗೆಯ ತಿಂಡಿ ತಿನಿಸುಗಳಾದ ಪಾನಿಪುರಿ, ಸಲಾಡ್, ಜ್ಯೂಸ್, ಬಿಸ್ಕೆಟ್ ಸೇರಿದಂತೆ ಇತರೆ ಪದಾರ್ಥಗಳನ್ನು ಮಾರಾಟ ಮಾಡಿ ಸಂಭ್ರಮಿಸಿದ್ರು. ಪಾಲಕರು ಮಕ್ಕಳು ತಯಾರಿಸಿದ ಪದಾರ್ಥಗಳ ರುಚಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ತರಕಾರಿ, ತಂಪು ಪಾನೀಯ, ಪಾನಿಪುರಿ, ಬೇಲ್ಪುರಿ, ಸೊಪ್ಪು ಮತ್ತಿತರೆ ಪದಾರ್ಥಗಳನ್ನು ಪಾಲಕರು ಮಕ್ಕಳಿಂದ ಖರೀದಿಸಿ ಪಾಲಕರು ಮಕ್ಕಳ ವ್ಯವಹಾರ ಜ್ಞಾನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಬಾಹುಬಲಿ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಬಬನ್ ಪಿ ತತವಾಡೆ ಮಾತನಾಡಿದ್ರು. ಮುಖ್ಯ ಶಿಕ್ಷಕಿ ಸರೋಜಾ, ರೈತ ಸಂಘದ ಅಧ್ಯಕ್ಷ ಮಂಜೇಗೌಡ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಈ ದಿನ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಮಠದಿಂದ ನಡೆಸಲ್ಪಡುವಂತಹ ಅಂಬಿಕಾ ಶಾಲೆ, ಅಂಬಿಕಾ ಹಿರಿಯ ಪ್ರಾಥಮಿಕ ಶಾಲೆ, ಮಠದ ಪರಿಸರದಲ್ಲಿರ್ತಕ್ಕಂಥ ಶಾಲೆಯ ಮಕ್ಕಳಿಂದಾಗಿ ಈ ದಿನ ಮಠದ ಪರಿಸರದಲ್ಲೇ, ಮಠದ ಪಕ್ಕದಲ್ಲಿ ಮಕ್ಕಳ ಸಂತೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೆ ಆಡಳಿತ ಮಂಡಳಿಯವರೆಲ್ಲರೂ ಕೂಡ ಆಯೋಜನೆ ಮಾಡಿದ್ದಾರೆ. ಸುಮಾರು 120 ಮಕ್ಕಳುಗಳು ಅಂತಂದರೆ ಅವರೇ 2-3 ಜನ ಸೇರಿಕೊಂಡು ಈ ಮಕ್ಕಳ ಸಂತೆಯನ್ನು ಸುಮಾರು 120 ತಂಡಗಳು ಈ ದಿನ ಇಲ್ಲಿ ಮಕ್ಕಳ ಸಂತೆಗಳು ನಡೀತಾ ಇದೆ. ಹಲವಾರು ತರಕಾರಿಗಳ ಸಂತೆ ಇರ್ಬೋದು, ಹಾಗೆ ಮನೆಗಳಿಂದ ಅನೇಕ ತಿಂಡಿ ತಿನಿಸುಗಳನ್ನ ಮಾಡಿಕೊಂಡು ಬಂದು ಮಾಡುವಂಥದ್ದಿರ್ಬೋದು, ಹಾಗೆ ಹಲವಾರು ವಿಶೇಷ. ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದಲ್ಲಿ ದಶಕಗಳಿಂದ ಇದ್ದ ಸ್ಮಶಾನ ಭೂಮಿಯಲ್ಲಿರುವ ಮನೆಗಳ ಸಕ್ರಮಾತಿಗೆ ಸಮಸ್ಯೆಗೆ ಶೀಘ್ರವಾಗಿ ಪರಿಹಾರ ನೀಡುವಂತೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸೂಚನೆ ನೀಡಿದರು. ಬೇಲೂರು ತಾಲೂಕು ಪ್ರವಾಸ ಕೈಗೊಂಡಿದ್ದ ಜಿಲ್ಲಾಧಿಕಾರಿ ಅವರು ಇಬ್ಬೀಡು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಸರ್ವೆ ನಂಬರ್ 11ರಲ್ಲಿ 2 ಎಕರೆ 12 ಗುಂಟೆ ಜಾಗದಲ್ಲಿ ಸ್ಮಶಾನ ಎಂದು ನಮೂದಾಗಿದೆ. ಈ ಜಾಗದಲ್ಲಿ 30-40 ವರ್ಷಗಳಿಂದ ಗ್ರಾಮಸ್ಥರು 10 ಮನೆಗಳನ್ನು ಕಟ್ಟಿಕೊಂಡಿದ್ದು, ಗ್ರಾಮ ಪಂಚಾಯಿತಿ, ಕೆನರಾ ಬ್ಯಾಂಕ್ ಕಟ್ಟಡ ಇನ್ನಿತರೆ ರೀತಿ ಗ್ರಾಮ ಅಭಿವೃದ್ಧಿಗೊಂಡಿದೆ. ಅದರಿಂದ ದಶಕಗಳಿಂದ ಈ ವ್ಯವಸ್ಥೆ ಜ್ವಲಂತವಾಗಿದ್ದು, ಬದಲಿ ಸ್ಮಶಾನಕ್ಕೆ ಜಾಗ ಮೀಸಲಿಡಬೇಕು. ಈ ಜಾಗದಲ್ಲಿ ವಾಸಿಸುತ್ತಿರುವ ಮನೆಗಳಿಗೆ ಸಕ್ರಮಕ್ಕೆ ಕ್ರಮ ವಹಿಸಿ ಕಂದಾಯ ಗ್ರಾಮ ಮಾಡುವಂತೆ ಪ್ರಸ್ತಾವನೆಯನ್ನ 1 ವಾರದ ಒಳಗೆ ಸಲ್ಲಿಸಬೇಕೆಂದು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರಿಗೆ ಸೂಚಿಸಿದರು. ಅಲ್ಲದೆ ಸ್ಮಶಾನ ಜಾಗದಲ್ಲಿ ಮನೆ ಕಟ್ಟೋದಕ್ಕೆ ಅವಕಾಶ ಕೊಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸುವಂತೆ ಖಡಕ್ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಕುಮಾರ್, ಪಿಡಿಒ ರವಿಕುಮಾರ್, ಗ್ರಾಮಸ್ಥರಾದ ಐಎಲ್ ರಮೇಶ್, ಕೃಷ್ಣೇಗೌಡ, ಸುರೇಶ್, ಶರತ್ ಇತರರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಆ ಜಾಗನ ಇಡಬೇಕಂತದೆ. ಅದು ಇಒ ಸರ್ ಮೂಲಕ ಇನ್ನು ಸಿಇಒ ಮೇಡಮ್ ಅದಕ್ಕೆ ಹೋಗಿದ್ಮೇಲೆ ಅಪ್ರೂವ್ ಆದ್ಮೇಲೆ ಆ ಸ್ಮಶಾನ ಇದೆ. ಪಂಚಾಯತಿ ವ್ಯಾಪ್ತಿ ಬರ್ತದೆ ನಮ್ಮ ಅಲ್ಲಿ ಇಡಬೇಕಂತ ಪಂಚಾಯತಿ ಡ್ರಾವಳಿ ಮಾಡಿದ್ವಿ. ಸೊ ಅದು ಅಪ್ರೂವ್ ಆದ್ಮೇಲೆ ಸ್ಮಶಾನ. ಇದು ಈಗ ನಡುವಳಿ ಆಗಿ ಇದನ್ನ ಮೊದಲು ಆ ಗ್ರಾಮಕ್ಕೆ ಸ್ಮಶಾನ ಬೇಕೇ ಬೇಕು. ಅದನ್ನ ಸ್ಮಶಾನ ನಾವು ಫಿಕ್ಸ್ ಮಾಡೋದು ಬಿಟ್ಟು ಬೇರೆಲ್ಲ ಮಾಡ್ತೀವಿ ಅಂದ್ರೆ ತಪ್ಪಾಗ್ತದೆ. ಮತ್ತೆ ನಾಳೆ ಅವ್ರು ಎಲ್ಲಿ ಉಳಿಲಿಕ್ಕೆ, ರೈತರಿಗೆ ಜನಗಳಿಗೆ ತೊಂದರೆ. ಅದು 2 ಹಂತ. 3ನೇದು ಸೈಮಲ್ಟೇನಿಯಸ್ಲಿ ಹಾಕಿ ಈಗ ಏನಿದೆ ಈ ಥರ ಎಲ್ಲ ಸ್ಥಿತಿ ಇದೆ, ಸ್ಮಶಾನವಾಗಿ ಇದನ್ನ ಬಳಕೆ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಇದನ್ನ ನಾವು ಒಂದು ಕಂದಾಯ ಗ್ರಾಮವನ್ನಾಗಿ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಪೊಲೀಸ್ ಇಲಾಖೆಗೆ ಬೊಲೆರೋ ವಾಹನ ವಿತರಣೆ, ಎಲ್ಲ ಕಡೆ ಸಿಬ್ಬಂದಿ ಸೌಕರ್ಯ ಕೊರತೆ, ಸರ್ಕಾರದ ವಿರುದ್ಧ ಶಾಸಕ ಸ್ವರೂಪ್ ಆಕ್ರೋಶ. ಬಿಜೆಪಿಯವರ ಪ್ರಚೋದನೆಯಿಂದಲೇ ಆವೇಶಭರಿತ ಮಾತು, ಪದಗಳ ಬಳಕೆ ಬಗ್ಗೆ ವಿಷಾದ ಇದೆ, ಶಾಸಕ ಕೆಎಂ ಶಿವಲಿಂಗೇಗೌಡ ಸ್ಪಷ್ಟನೆ. ಬೇಲೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಾಸನ ಜಿಲ್ಲಾಧಿಕಾರಿ ಸಾರ್ವಜನಿಕರ ಜನಸ್ಪಂದನ ಕಾರ್ಯಕ್ರಮ. ಜನಸ್ಪಂದನ ಸಭೆಯಲ್ಲಿ ಸಮಸ್ಯೆಗಳ ಸುರಿಮಳೆ, ಶೀಘ್ರ ಕ್ರಮದ ಭರವಸೆ ನೀಡಿದ ಡಿಸಿ ಲತಾಕುಮಾರಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.